ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18. ನಾನು ನವಿತಾ ಜೈನ್. ನಾಗಮಂಗಲದಲ್ಲಿ ವರ್ಗಾವಣೆಗೆ ಬೇಸತ್ತು ಆತ್ಮಹತ್ಯೆಗೆ ಯತ್ನವನ್ನ ಮಾಡಿದ್ದು ಮಂಡ್ಯದ ನಾಗಮಂಗಲದ ಬೆನ್ನಲ್ಲೇ ಕಲಬುರಗಿಯಲ್ಲೂ ಕೂಡ ಈಗ ಚಾಲಕ ಕಂ ನಿರ್ವಾಹಕರಿಗೆ ಕಿರುಕುಳದ ಆರೋಪ ಕೇಳಿ ಬಂದಿದೆ. ಡಿಪೋ ಮ್ಯಾನೇಜರ್ ಕಿರುಕುಳವನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಅವರ ಕಿರುಕುಳಕ್ಕೆ ಬೇಸತ್ತು ಡ್ರೈವರ್ ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದಾರೆ. ಕಲಬುರಗಿಯಲ್ಲಿ ಡಿಪೋ ನಂಬರ್ 2ರ ಡ್ರೈವರ್ ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಯ ಯತ್ನವನ್ನ ಮಾಡಿದ್ದು ಡಿಪೋ ಪೆಟ್ರೋಲ್ ಬಂಕ್ ಗನ್ನಿಂದ ಈಗಾಗಲೇ ಅವರು ಡೀಸೆಲ್ ಸುರಿದುಕೊಂಡು ಪ್ರಯತ್ನವನ್ನ ಮಾಡಿದ್ದಾರೆ. ಬೀರಣ್ಣ ಆತ್ಮಹತ್ಯೆಗೆ ಯತ್ನಿಸಿದಂತಹ ಕಲ್ಯಾಣ ಕರ್ನಾಟಕ ಸಾರಿಗೆ ಡ್ರೈವರ್ ಕಮ್ ಕಂಡಕ್ಟರ್ ಕೂಡ ಆಗಿ ಇವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೀರಣ್ಣ ಕಲಬುರಗಿ ಜಿಲ್ಲೆ ಅಫಜಲ್ಪುರ ತಾಲೂಕಿನ ಇಂಗಳಗಿ ನಿವಾಸಿ. ಕಲಬುರಗಿಯಿಂದ ಅಫಜಲ್ಪುರಕ್ಕೆ ಪ್ರತಿನಿತ್ಯ 8 ಸಿಂಗಲ್ ಟ್ರಿಪ್ಗೂ ಸೂಚನೆಯನ್ನ ನೀಡಲಾಗಿದೆಯಂತೆ. 8 ಸಿಂಗಲ್ ಆಗದೇ ಇದ್ರೆ ಮರುದಿನ ಡ್ಯೂಟಿ ಕೊಡದ ಒಂದು ಡಿಪೋ ಮ್ಯಾನೇಜರ್ನ ಅವರಿಂದ ಕಿರುಕುಳಕ್ಕೆ ಒಳಗಾಗಿ ಕಿರುಕುಳವನ್ನ ಮಾಡ್ತಿದ್ದಾರೆ ಅಂತ ಹೇಳಿ ಅವರೇ ಆರೋಪವನ್ನ ಮಾಡಿ ಇವತ್ತು ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಯ ಪ್ರಯತ್ನವನ್ನ ಮಾಡಿದ್ದಾರೆ. ಡಿಪೋ ಮ್ಯಾನೇಜರ್ ನಂಬರ್ 2 ಡಿಪೋ ಮ್ಯಾನೇಜರ್ ಮಂಜುನಾಥ್ ವಿರುದ್ಧ ಕಿರುಕುಳ ಆರೋಪ ಮಾಡಿದ್ದು ಡೀಸೆಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಬೆನ್ನಲ್ಲೇ ಡಿಪೋಗೆ ಆಗಮಿಸಿದ್ದಾರೆ ಕೆಕೆಆರ್ಟಿಸಿ ಡಿಸಿ ಸಿದ್ದಪ್ಪ ಗಂಗಾಧರ್ ಅವರು ಘಟನೆ ಬಗ್ಗೆ ವಿವರಣೆಯನ್ನ ಪಡ್ಕೊಂಡಿದ್ದಾರೆ. ಅಲ್ಲಿ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ವರ್ಗಾವಣೆಗೆ ಮನನೊಂದು ಮಂಡ್ಯ ಜಿಲ್ಲೆಯ ನಾಗಮಂಗಲದ ಕೆಎಸ್ಆರ್ಟಿಸಿ ಚಾಲಕ ಜಗದೀಶ್ ಡಿಪೋ ಆವರಣದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ್ದನ್ನು ಕೂಡ ನಾವು ಈಗ ಗಮನಿಸಬಹುದು. ಇಂತಹ ಪ್ರಕರಣ ಮತ್ತೊಂದು ಕಲಬುರಗಿಯಲ್ಲಿ ನಡೆದಿರುವುದು. ಆ ಪ್ರಕರಣದಲ್ಲಿ ನಾವು ನೋಡೋದಾದ್ರೆ ಸಚಿವ ಚಲುವರಾಯಸ್ವಾಮಿ ಹೆಸರು ಕೂಡ ಕೇಳಿ ಬಂದಿತ್ತು. ಅದು ಸಾಕಷ್ಟು ರಾಜಕೀಯ ತಿರುವನ್ನ ಪಡೆದುಕೊಂಡಿತ್ತು, ಭಾರಿ ಟೇಕು ಕಾರಣ ಆಗಿತ್ತು. ಈಗ ಮತ್ತದೇ ಅಂತಹದ್ದೇ ಒಂದು ಘಟನೆ. ಏನ್ರಿ 8 ಸಿಂಗಲ್ ಮಾಡೋ ಜಮ ತಿನ್ನೋದು ಸಾಯಿ ಹೊಡ್ಯೋದಂದ್ರೆ ಸಾತ್ರಿ ಸಾತ ಬಳಕ್ರಿ ಆತದೇನು ಸುಲೋ ಯಾರಿಗೆ ನೋಡಮ್ಮ ಈಗ ನಮ್ಗೆ ಇಲ್ಲ ನಾನು ಬಿಡ್ಬೇಕು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅರುಣ್ ಕುಮಾರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅರುಣ್ ಕುಮಾರ್, ಮೊನ್ನೆಯಷ್ಟೇ ನಾಗಮಂಗಲದ ಇಂತಹ ಒಂದು ಪ್ರಯತ್ನಗಳನ್ನ ನಾವಿಲ್ಲಿ ಗಮನಿಸಬಹುದು. ಡ್ರೈವರ್ ಈ ರೀತಿಯಾಗಿ ಆತ್ಮಹತ್ಯೆಗೆ ಪ್ರಯತ್ನಿಸಿದ ಈಗ ಕಲಬುರಗಿಯಲ್ಲಿ ಇವರು ಮಾಡ್ತಾ ಇರುವ ಆರೋಪ ಏನು? ಹೌದು, ಏನಂತಂದ್ರೆ ಇತ್ತೀಚಿನ ದಿನಗಳು ಕೆಕೆಆರ್ಟಿಸಿ ಡ್ರೈವರ್ ಮತ್ತೆ ಕಂಡಕ್ಟರ್ ಗಳಿಗೆ ಕಿರುಕುಳ ಜಾಸ್ತಿ ಆಗ್ತಾ ಇದೆ. ಏನಂತಂದ್ರೆ ಈ ಶಕ್ತಿ ಯೋಜನೆ ಅಡಿ ಏನು ಬಸ್ ಗಳಿಗೆ ಮಹಿಳೆಯರಿಗೆ ಫ್ರೀ ಮಾಡಿದ್ದಾರೆ. ಹೀಗಾಗಿ ಬಸ್ ಏನು ಪ್ರಯಾಣಿಕರ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಹೆಚ್ಚಾಗಿದಂತ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಓವರ್ ಟೈಮ್ ಡ್ಯೂಟಿಯನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಒಂದು ಟ್ರಿಪ್ ಹೋಗುವಂತ ರೂಟ್ ಗಳಲ್ಲಿ 2 ಟ್ರಿಪ್ ಬಸ್ ಗಳನ್ನ ಈಗ ಕಳಿಸುವಂತ ವ್ಯವಸ್ಥೆ ಕೂಡ ಕೆಕೆಆರ್ಟಿಸಿ ಮಾಡಿದೆ. ಆದ್ರೆ ಇಲ್ಲಿ ಏನಂತಂದ್ರೆ ಬಸ್ ಡ್ರೈವರ್ ಕಮ್ ಕಂಡಕ್ಟರ್ ಡ್ರೈವರ್ ಆಗ್ಲಿ ಕಂಡಕ್ಟರ್ ಗಳಾಗ್ಲಿ ಅಲ್ಲಿ ಏನು ಅಂದ್ರೆ ಇಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದಾಗಿ ಇದ್ದಂತ ಸಿಬ್ಬಂದಿಗಳಿಗೆ ಹೆಚ್ಚಿನ ಹೊರೆಯನ್ನ ಕೂಡ ಹಾಕಲಾಗ್ತಾ ಇದೆ. ಇದರಿಂದ ಬೇಸತ್ತು ಈಗ ಕೆಕೆಆರ್ಟಿಸಿ ಏನು ಡ್ರೈವರ್ ಕಮ್ ಕಂಡಕ್ಟರ್ ಬೀರಣ್ಣ ಇದ್ದಾರೆ. ಇವರು ಏನು ಅಫಜಲ್ಪುರ ತಾಲೂಕಿನ ಇಂಗಳಗಿ ಗ್ರಾಮದವರು. ಕಳೆದ ಹಲವು ವರ್ಷಗಳಿಂದ ಕಲಬುರಗಿ ಡಿಪೋ ನಂಬರ್ 2ರಲ್ಲಿ ಕೆಲಸವನ್ನ ಮಾಡ್ತಾ ಇದ್ರು. ಇವರು ಪ್ರತಿನಿತ್ಯವೂ ಕೂಡ ಏನು ಅಫಜಲ್ಪುರ್ಗೆ ಇವರು ಏನು ಡ್ಯೂಟಿಯನ್ನ ಹಾಕಿದ್ರು. ಏನು 8 ಸಿಂಗಲ್ ಗಳನ್ನಂದ್ರೆ 4 ಟ್ರಿಪ್ ಅನ್ನು ಅಫಜಲ್ಪುರ್ಗೆ ಹೋಗಿ ಕಲಬುರಗಿಗೆ ವಾಪಸ್ ಬರ್ಬೇಕು. ಆ ವಾಪಸ್ ಬಂದ್ರು ಕೂಡ ಎಲ್ಲೇ ಒಂದ್ ಕಡೆ ಮತ್ತೆ ರಶ್ ಅನ್ನ ಇದ್ರೆ ಮತ್ತೆ ಹೆಚ್ಚಿನ ಓವರ್ ಡ್ಯೂ ಅನ್ನ ಡ್ಯೂಟಿಯನ್ನ ಹಾಕ್ತಾ ಇದ್ದಾರೆ. ಅಲ್ಲಿಂದ ಈ ಒಂದು ಡ್ಯೂಟಿ ಮುಗಿಸ್ ಬಂದ ತಕ್ಷಣ ಮತ್ತೆ ಬೇರೆ ಬೇರೆ ತಾಲೂಕುಗಳಲ್ಲೂ ಕೂಡ ಇವರನ್ನ ಕಳಿಸುವಂತ ಕೆಲಸ ಕೆಕೆಆರ್ಟಿಸಿ ಏನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಹೀಗಾಗಿ ನಾವು ಇಷ್ಟೆಲ್ಲಾ ಓವರ್ ಟೈಮ್ ಡ್ಯೂಟಿ ಮಾಡಿದ್ರು ಕೂಡ ನಮಗೆ ಏನು ಇಲ್ಲಿನ ಇದ್ದಂತಹ ಸಿಬ್ಬಂದಿಗಳಿಗೆ ಅಲ್ಲಿನ ಅಧಿಕಾರಿಗಳು ಕಿರುಕುಳನ್ನ ಕೊಡ್ತಾ ಇದ್ದಾರೆ. ನಾವು ಒಂದು ವೇಳೆ ಯಾವ್ದ ಡ್ಯೂಟಿಯನ್ನ ಹೋಗ್ಲಿಲ್ಲ ಅಂತಂದ್ರೆ ನಮ್ಮ ಮೇಲೆ ಮರುದಿನ ಇವರಿಗೆ ಏನು ಅಂದ್ರೆ ಡ್ಯೂಟಿಯನ್ನ ಕೊಡಲ್ಲ. ಹೀಗಾಗಿ ಇಷ್ಟೆಲ್ಲ ಮಾಡಿದ್ರು ಕೂಡ ಕಿರುಕುಳನ್ನ ಕೊಡ್ತಾ ಇದ್ದಾರೆ. ಇದರಿಂದ ಬೇಸತ್ತು ಇಂದು ಏನು ಬೀರಣ್ಣ ಇದ್ದಾರೆ ಡಿಪೋ ಇಲ್ದಂತ ಪೆಟ್ರೋಲ್ ಬಂಕ್ ಏನಿದೆ ಆ ಡೀಸೆಲ್ ಬಂಕ್ ಅಲ್ಲಿ ಇದ್ದಂತ ಡೀಸೆಲ್ ಅನ್ನ ಮೈ ಮೇಲೆ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನಿಸುವಂತದ್ದು. ಆ ಡಿಪೋ ಮ್ಯಾನೇಜರ್ ಏನು ಮಂಜುನಾಥ್ ಇದ್ದಾರೆ ಅವರು ಪ್ರತಿನಿತ್ಯವೂ ಕೂಡ ನಮಗೆ ಡ್ಯೂಟಿ ಹಾಕೋದ್ರಲ್ಲಿ ಮತ್ತೆ ಡ್ಯೂಟಿ ಹೋಗಿ ಬಂದ್ರು ಕೂಡ ನಮಗೆ ಪ್ರತಿನಿತ್ಯ ಕಿರುಕುಳನ ಕೊಡ್ತಾ ಇದ್ದಾರೆ. ಅವರಿಗೆ ಅದನ್ನ ಹಲವು ಸಿದ್ದಪ್ಪ ಅವರಲ್ಲಿ ಹೋಗಿದ್ದಾರೆ. ಸೊ ಈಗ ಆ ಒಂದು ಮಾಹಿತಿ ಪಡ್ಕೊಂಡಂತಹ ಸಂದರ್ಭದಲ್ಲಿ ಅಲ್ಲಿ ತಿಳಿದಂತಹ ಅವರಿಗೆ ಸಿಕ್ಕಿದಂತಹ ಮಾಹಿತಿಗಳನ್ನ ಹೇಳೋದಾದ್ರೆ
ಇವ್ರಿಗೆ ಏನಂತಂದ್ರೆ ಇಲ್ಲಿ ಡ್ಯೂಟಿಯನ್ನ ಮಾಡ್ತಕ್ಕಂತ ಸಿಬ್ಬಂದಿಗಳ ಕಿರುಕುಳ ಕೊಡ್ತಾ ಇದ್ರೆ ಸ್ಥಳಕ್ಕೆ ಡಿಪೋ ಏನು ಇಲ್ಲಿ KKRTC ಉನ್ನತ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ನೀಡಿ ಅಲ್ಲಿ ಏನು ಡ್ರೈವರ್ ಕಮ್ ಡ್ರೈವರ್ಗಳಿದ್ದಾರೆ, ಕಂಡಕ್ಟರ್ ಏನು ಸಿಬ್ಬಂದಿ ಇದ್ದಾರೆ, ಆ ಸಾರಿಗೆ ಸಿಬ್ಬಂದಿಯ ಸಮಸ್ಯೆಗಳೇನು, ಅವ್ರಿಗೆ ಏನೇನ್ ಆಗ್ತದೆ, ನಮಗೆ 1 ವಾರದ ಕಾಲಾವಕಾಶನ ಕೊಡಿ, ನಾವೆಲ್ಲವನ್ನು ಕೂಡ ಸರಿ ದೂಗಿಸ್ತೇವೆ ಅನ್ನೋ ಮಾತು ಕೂಡ ಹೇಳ್ತಾ ಇದ್ರೆ. ಅಲ್ಲದೆ ಇನ್ನೇನಂತಂದ್ರೆ ಇನ್ನು ರಿಕ್ರೂಟ್ಮೆಂಟ್ ಕೂಡ ಸ್ಟಾರ್ಟ್ ಆಗಿ ಇನ್ನೇನು ಅವ್ರಿಗೆ ಅಪಾಯಿಂಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನೇನು ಕೆಲವೇ ತಿಂಗಳಲ್ಲಿ ಕೂಡ ಹೊಸ ಸಿಬ್ಬಂದಿಗಳು ಕೂಡ ಈಗ ಡಿಪೋಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಇದ್ದಂತ ಸಿಬ್ಬಂದಿಗಳಿಗೆ ಕೆಲಸ ಒಂಚೂರು ಕಡಿಮೆ ಆಗುತ್ತೆ ಅನ್ನೋ ಹೇಳ್ತಾ ಇದ್ರೆ. ಇನ್ನೇನು ಕೆಲವೇ ಮಾತಾಡಿಸ್ತೀನಿ ಅರುಣ್ ಕುಮಾರ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ಈಗ ಡಿಪೋ ನಂಬರ್ 2 ನ AITUC ಅಧ್ಯಕ್ಷರಾಗಿರುವಂತಹ ಸಿದ್ದಪ್ಪ ಅವರು ಫೋನ್ ಸಂಪರ್ಕದಲ್ಲಿ ನಮ್ಮ ಜೊತೆ ಈಗ ಜಾಯಿನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಈಗ ನೀವು ಸ್ಥಳಕ್ಕೆ ಹೋಗಿದ್ದೀರಾ ಸರ್? ಅಲ್ಲಿ ಅಲ್ಲಿ ಏನ್ ಆಯ್ತು? ಈಗ ನೀವು ಮಾಹಿತಿಯನ್ನ ಪಡ್ಕೊಂಡಿದ್ದೀರಿ. ಸೊ ಈಗ ಅಲ್ಲಿ ಏನೇನಾಗುತ್ತೆ, ಪ್ರತಿನಿತ್ಯ ಈ ರೀತಿಯಾಗಿ ಕಿರುಕುಳವನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಕೂಡ ಮಾಡ್ಲಾಗ್ತಾ ಇದೆ, ಮ್ಯಾನೇಜರ್ ಕಿರುಕುಳ ಕೊಡ್ತಾ ಇದ್ದಾರೆ ಅಂತ. ಹೌದು ಮೇಡಮ್, ಹೌದು ಹೌದು. ಒಂದು ಏನಾಗಿದೆ ಮೇಡಮ್, ಈಗ ಈ ಶಕ್ತಿ ಯೋಜನೆ ಜಾರಿ ಆದ್ಮೇಲೆ ಜನರಿಗೆ ನಾವು ಸರಿಯಾದ ಸಾರಿಗೆ ಸೌಲಭ್ಯ ಕೊಡ್ಬೇಕಾದ್ರೆ ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ. ಹೀಗಾಗಿ ಸಿಬ್ಬಂದಿ ಕೊರತೆ ಇರೋದ್ರಿಂದ ಇದ್ದಂತ ಸಿಬ್ಬಂದಿ ಮೇಲೆ ಒತ್ತಡ ಹಾಕಿ ಇವತ್ತು ಬಸ್ ಓಡಿಸ್ತಾ ಇರೋದು. ಒಂದು ಪ್ರಾಬ್ಲಮ್ ಅಂದ್ರೆ ಡಿಪೋ ಆಟಿಟ್ಯೂಡ್ ಸರಿ ಇಲ್ಲ. ಒಂದು ಪ್ರೀತಿ ವಿಶ್ವಾಸದಿಂದ ಕಾರ್ಮಿಕರ ಜೊತೆ ಅವರು ಕೆಲಸ ಮಾಡೋದಿಲ್ಲ, ರಫ್ ಆಗಿ ಬಿಹೇವ್ ಮಾಡ್ತಾರೆ. ಒಂಥರ ಅವರೇ ಓನರು, ಅವ್ರ ಬಂಡವಾಳ ಹಾಕಿ ನಡೆಸ್ತಾರೆ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಾ ಇದಾರೆ. ಅದಕ್ಕೆ ಈಗಾಗಲೇ ನಾವು ಹಲವಾರು ಬಾರಿ ಅವ್ರ ಗಮನಕ್ಕೆ ತಂದಿದ್ದೀವಿ, ನೋಡಿದ್ದು ಸರಿಯಲ್ಲ, ನೀವು ಸರಿಪಡಿಸ್ಕೊಳ್ಳಿ, ಯಾಕಂದ್ರೆ ಕಾರ್ಮಿಕರ ಜೊತೆ ಕೆಲಸ ಮಾಡ್ಬೇಕಾದ್ರೆ ಬಹಳ ಸಮಾಧಾನದಿಂದ ಇರ್ಬೇಕು ಅಂತೆಲ್ಲ ಹೇಳಿದೆ ಅವ್ರಿಗೆ. ಅವ್ರು 2-3 ಬಾರಿ ಹೇಳಿದ್ರು, ಅವ್ರು ಸುಧಾರಣೆ ಆಗಿರೋದ್ರಿಂದ ಮೊನ್ನೆ ಲಾಸ್ಟ್ ಅಂತೂ DC ಅವ್ರ ಗಮನಕ್ಕೆ ತಗೊಂಡಿದೆ. ನಮ್ಮ ಬಾಸ್ ಡಿವಿಷನ್ಗೆ ಬಾಸ್ ಅವರು, ಅವ್ರ ಗಮನಕ್ಕೆ ತಂದಿದೀವಿ. ಸರ್ ನಾನು ಆಯ್ತು, ನಾನು ಕರೆದು ನಾನು ಮಾತಾಡಿ ಸರಿಪಡಿಸ್ತೀನಿ ಅಂತೂ ಭರವಸೆ ಕೊಟ್ಟರು. ಆ ರೀತಿ ಅವ್ರು ಕರೆದು ಮಾತಾಡಿದ್ವಿ ಅಂತ ಹೇಳಿದ್ರು ನಮ್ಗೆ. ಆದ್ರೂ ಕೂಡ ಅವ್ರು ಬದಲಾವಣೆ ಆಗಿಲ್ಲ. ಇವತ್ತು ಅವರು BANನವರು ಡ್ಯೂಟಿ ಯಾವ್ದೋ ಒಂದು ಟ್ರಿಪ್ಗೆ ಎಕ್ಸ್ಟ್ರಾ ಹೋಗ್ಲಿಕ್ಕೆ ಹೇಳಿದಾಗ ಅವರು ಟಾರ್ಚರ್ ಸುಸೈಡ್ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ದಾರೆ. ಆಮೇಲೆ ಎಲ್ಲ ಜನ ಅವ್ರನ್ನ ಬಿಡಿಸಿದ್ದಾರೆ. ಸರ್, ಈಗ ಈ ತರದೇ ಅನೇಕ ಕಿರುಕುಳದ ಆರೋಪಗಳು ಕೇಳಿ ಬರ್ತಾ ಇದೆ. ಇಂತಹದ್ದೇ ಆತ್ಮಹತ್ಯೆ ಪ್ರಯತ್ನಗಳು ಆಗ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ ಇಡೀ ಕರ್ನಾಟಕದಾದ್ಯಂತ ಅಂತ ಹೇಳಿ. ಸೊ ಒಂದು ರೀತಿಯಲ್ಲಿ ಈಗ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೇಕಾಗಿರೋದು ಎಲ್ರಿಗೂ ಕೂಡ ಕಷ್ಟನೇ. ಈಗ ನೀವು ಹೇಳಿದ ಹಾಗೆ ಶಕ್ತಿ ಯೋಜನೆ ಬಂದ ಮೇಲೆ ಒಂದಷ್ಟು ಸಿಬ್ಬಂದಿಯ ಕೊರತೆ ಇದೆ ಅಂತ ಹೇಳಿ, ಬಟ್ ಅದನ್ನ ಸರಿಯಾದಂತಹ ರೀತಿಯಲ್ಲಿ ಮ್ಯಾನೇಜ್ ಮಾಡ್ಕೊಳ್ಬೇಕಾಗತ್ತಲ್ವಾ? ಈಗ ಅವರಿಗೆ ಪ್ರತಿನಿತ್ಯ ಈಗ ನೀವು 8 ಸಿಂಗಲ್ ಟ್ರಿಪ್ ಹಾಕ್ಲೇಬೇಕು, ಆಗದಿದ್ರಿಂದ ಏನಾದ್ರೂ ಆರೋಗ್ಯದಲ್ಲಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಯಾರ್ ಜವಾಬ್ದಾರಿ ಸರ್ ಹಾಗಾದ್ರೆ? ಅಲ್ಲ, ಕರೆಕ್ಟ್, ಈಗ ಮ್ಯಾನೇಜ್ಮೆಂಟ್ ಜವಾಬ್ದಾರಿ ತಗೋಬೇಕು. ಯಾಕಂದ್ರೆ ನಮಗೆ ಶಕ್ತಿ ಯೋಜನೆ ಎಲ್ಲಿ ಕುಂದಾಗಬಾರ್ದು, ಸರಿಯಾಗಿ ಆಪರೇಷನ್ ಆಗ್ಬೇಕು, ಜನರಿಗೆ ಸಮಸ್ಯೆ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದಾರೆ. ಬಟ್ ಹೆಚ್ಚು ಮಾಡ್ತಾರಂತ ಇನ್ನೂ ಮೇಲೆ ಭಾರ ಹಾಕಿದಾಗ ಸಹಜವಾಗಿ ಮಾಡ್ಲಿಕ್ಕಾಗಲ್ಲ. ಸಹಜವಾಗಿ ಇಂತ ಒಂದ್ ಕಡೆ ಡಿಪೋ ಮೇಜರ್ ಒತ್ತಡ ಬರುತ್ತೆ ಮೇಲಿಂದ, ನೀವು ಆಪರೇಟ್ ಮಾಡಿಲ್ಲ ಅಂತ ಹೇಳಿ. ಇನ್ನೊಂದ್ ಕಡೆ ಅವರು ಇವ್ರ ಮೇಲೆ ಒತ್ತಡ ತರ್ತಾರೆ. ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಆದ್ರೂ ಮ್ಯಾನೇಜ್ಮೆಂಟ್ ಅದನ್ನ ಇದು ಮಾಡ್ತಾ ಇದಾರೆ, ಸಮತೋಲನ ಮಾಡ್ತಾ ಇದಾರೆ. ಇನ್ನೇನು ಸ್ವಲ್ಪ ದಿವಸ ನಮ್ಮ ಮೋಸ್ಟ್ಲಿ ನಮ್ಮ ಕಾರ್ಪೊರೇಷನ್ ಈ KKRTC ಅಲ್ಲಿ ಇನ್ನೊಂದು 15 ದಿವಸಕ್ಕೆ ಸ್ವಲ್ಪ ಸ್ಟಾಫ್ ಬರ್ತಾರೆ. ರಿಕ್ರೂಟ್ಮೆಂಟ್ ನಡೀತಾ ಇದೆ. ಒಂದು 15 ದಿವಸಕ್ಕೆ ಸ್ವಲ್ಪ ಜನ ಬಂದ್ರೆ ಇದ್ದಂತ ಬಸ್ ಅಲ್ಲಿ ವ್ಯವಸ್ಥೆ ಮಾಡ್ಕೊಂಡು ಹೋಗ್ಬೋದು. ತಾತ್ಕಾಲಿಕ ಇದು ಸಮಸ್ಯೆ ಇದೆ, ಆಗ್ಬೋದು ಸದ್ಯದಲ್ಲಿ. ನೋಡೋಣ, ಸಮಸ್ಯೆಗಳು ಆಗದ ಹಾಗೆ ಮ್ಯಾನೇಜ್ ಮಾಡ್ಬೇಕಾಗತ್ತೆ ಇಲ್ಲಿ, ಯಾಕಂದ್ರೆ ಕಿರುಕುಳದ ಆರೋಪವೇ ಜಾಸ್ತಿ ಕೇಳಿ ಬರ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸಿದ್ದಪ್ಪ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ. ಫ್ರಾನ್ಸ್ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಪ್ಯಾರಿಸ್ನಲ್ಲಿ ಬ್ಯಾಸ್ಟಿಲ್ ಡೇನಲ್ಲಿ ಪಾಲ್ಗೊಂಡಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾನ್ಯುಯಲ್ ಮ್ಯಾಕ್ರೋನ್ ಆಹ್ವಾನದ ಮೇರೆಗೆ ಫ್ರಾನ್ಸ್ ರಾಷ್ಟ್ರೀಯ ದಿನಾಚರಣೆಯಲ್ಲಿ ಪ್ರಧಾನಿ ಮೋದಿ ಭಾಗಿಯಾಗಿದ್ದಾರೆ. ಮೋದಿಗೆ ಫ್ರಾನ್ಸ್ ಮಿಲಿಟರಿ ಪಡೆ ಅದ್ದೂರಿ ಗೌರವ ನೀಡಿತು. ಫ್ರಾನ್ಸ್ ಸೇನಾ ವಿಮಾನಗಳ ವೈಮಾನಿಕ ಪ್ರದರ್ಶನ ಮೈ ನವಿರೇಳಿಸುವಂತಿತ್ತು. ಆಕರ್ಷಕ ಪಥಸಂಚಲನ ಬ್ಯಾಸ್ಟಿಲ್ ಡೇ ಮೆರುಗು ಹೆಚ್ಚಿಸಿತ್ತು. ಬ್ಯಾಸ್ಟಿಲ್ ಡೇ ದಿನಾಚರಣೆಗೂ ಮುನ್ನ ಪ್ರಧಾನಿ ಮೋದಿಗೆ ಫ್ರಾನ್ಸ್ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಫ್ರೆಂಚ್ನ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಲೀಜನ್ ಆಫ್ ಗೌರವ ಪ್ರಶಸ್ತಿಯನ್ನ ಪ್ರದಾನ ಮಾಡಲಾಯಿತು. तो ये सीधी तस्वीरें आप देख रहे हैं पेरिस से, जहां बैस्टिल डे परेड भव्य आयोजन हम सभी ने देखा। बहुत ही दिव्य, बहुत ही भव्य संगीतमय प्रस्तुति। और इस वक्त प्रधानमंत्री नरेंद्र मोदी और फ्रांसीसी राष्ट्रपति
ಮಾಡಿ ದಾರಿ ಕೇಳಿದ್ದಕ್ಕೆ ಕಾರನ್ನ ಅಡ್ಡಗಟ್ಟಿ ಪುಂಡಾಟವನ್ನ ಮಾಡಲಾಗಿದೆ. ಕಾರು ಅಡ್ಡಗಟ್ಟಿ ದರ್ಪವನ್ನ ತೋರಿಸಿದ ಮೂವರನ್ನ ಬಂಧಿಸಲಾಗಿದ್ದು, ಈ ಮೂವರ ಗ್ಯಾಂಗ್ ಅನ್ನ ಬಂಧಿಸಲಾಗಿದೆ. ವರ್ತೂರು ಬಳಿ ರಸ್ತೆಯಲ್ಲಿ ಅಡ್ಡಾದಿಡ್ಡಿ ಹೋಗ್ತಾ ಇದ್ರು ಬೈಕ್ ಸವಾರರು. ಕಾರನ್ನ ಅಡ್ಡಗಟ್ಟಿ ದರ್ಪವನ್ನ ತೋರಿಸಿತ್ತು ಈ ಗ್ಯಾಂಗ್. ಹಾರ್ನ್ ಮಾಡಿದ್ದಕ್ಕೆ ನಡು ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ಮೂವರು ಗಲಾಟೆಯನ್ನ ಮಾಡಿದ್ದಾರೆ. ಇದು ನಿನ್ನೆ ಮಧ್ಯಾಹ್ನ 2:30 ಸಮಯದಲ್ಲಿ ನಡೆದಿರುವಂತಹ ಘಟನೆ. ಬಳಿಕ ಕಾರನ್ನ ಫಾಲೋ ಮಾಡಿಕೊಂಡು ಹೋಗಿ ಅಪಾರ್ಟ್ಮೆಂಟ್ ಬಳಿಗೂ ಕೂಡ ಈ ಗ್ಯಾಂಗ್ ಬಂದಿತ್ತು. ಗುಂಜೂರು ಬಳಿಯ ಅಪಾರ್ಟ್ಮೆಂಟ್ ಬಳಿ ಬಂದು ಗಲಾಟೆಯನ್ನ ಮಾಡಿದೆ. ಗೇಟ್ ಬಳಿ ಕಾರನ್ನ ಅಡ್ಡಗಟ್ಟಿ ಕಾರಿನ ಗಾಜನ್ನ ಈ ಕಿಡಿಗೇಡಿಗಳ ಗುಂಪು ಹೊಡೆದಿದೆ. ಕಿಡಿಗೇಡಿಗಳ ಹಲ್ಲೆಯ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಬಗ್ಗೆ ಟ್ವಿಟರ್ ಮೂಲಕ ಪೊಲೀಸರಿಗೆ ಕಾರು ಚಾಲಕ ದೂರನ್ನ ಕೊಟ್ಟಿದ್ದಾರೆ. ವರ್ತೂರು ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧ ದೂರು ಕೂಡ ದಾಖಲಾಗಿತ್ತು. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ಹಾರ್ನ್ ಅನ್ನ ಮಾಡಿದ್ರು ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಈ ಮೂವರು ಕಾರನ್ನೇ ಅಡ್ಡಗಟ್ಟಿ ಅಲ್ಲಿ ಪುಂಡಾಟವನ್ನ ಮಾಡಿರುವಂತಹ ದೃಶ್ಯಗಳನ್ನ ಕೂಡ ನೀವು ಗಮನಿಸ್ತೀರ. ಅದೇ ರೀತಿಯಾಗಿ ಅಷ್ಟು ಮಾತ್ರ ಅಲ್ಲ, ಅವರು ಕಾರನ್ನ ಫಾಲೋ ಮಾಡ್ಕೊಂಡು ಹೋಗಿ ಅಪಾರ್ಟ್ಮೆಂಟ್ ವರೆಗೂ ಹೋಗಿ ಆ ನಂತರ ಕಾರಿನ ಗ್ಲಾಸ್ ಅನ್ನ ಪುಡಿ ಮಾಡಿದ್ದಾರೆ. ನಿನ್ನೆ ಮಧ್ಯಾಹ್ನ 2:30 ವೇಳೆಗೆ ನಡೆದಿರುವಂತಹ ಘಟನೆ. ಈ ಗ್ಯಾಂಗ್ ಅಂದ್ರೆ ಈ ಮೂವರನ್ನ ಈಗಾಗಲೇ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಟರ್ ಮೂಲಕ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ರು ವಾಹನದ ಮಾಲೀಕರು, ಚಾಲಕರು. ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಮೂವರನ್ನ ಅರೆಸ್ಟ್ ಮಾಡಲಾಗಿದೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ನೋಡ್ತಾ ಇದ್ದೀರಲ್ಲ ದೃಶ್ಯಗಳಲ್ಲಿ, ಒಂದು ಕಡೆ ಈಗಾಗಲೇ ಕಾರಲ್ಲಿ ಹಾರ್ನ್ ಮಾಡಿದ್ರು ಅನ್ನೋ ಕಾರಣಕ್ಕಾಗಿ ಅವರು ಹಲ್ಲೆಯನ್ನ ಮಾಡಿರೋದು. ಅಡ್ಡಾದಿಡ್ಡಿಯಾಗಿ ಚಲಿಸ್ತಾ ಇದ್ರು, ವೆಹಿಕಲ್ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಈ ಕಾರಣಕ್ಕಾಗಿ ಹಾರ್ನ್ ಮಾಡಿದ್ರು ಅನ್ನುವಂತಹ ಒಂದೇ ಕಾರಣಕ್ಕಾಗಿ ಈ ರೀತಿಯ ದರ್ಪವನ್ನ ತೋರಿಸಿದ್ದಾರೆ. ಆ ನಂತರ ಅಪಾರ್ಟ್ಮೆಂಟ್ ವರೆಗೂ ಹೋಗಿ ಫಾಲೋ ಅಪ್ ಮಾಡಿ ಆ ನಂತರ ಕಾರಿನ ಗ್ಲಾಸ್ ಅನ್ನ ಪುಡಿ ಮಾಡಿದ್ದಾರೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಕಪಿಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ 3 ಆರೋಪಿಗಳನ್ನ ಪೊಲೀಸರು ಬಂಧಿಸಿದ್ದಾರೆ. ಹೊಸೂರು ಬಳಿ 3ರನ್ನ ಬಂಧಿಸಿದ್ದಾರೆ ಪೊಲೀಸರು. ಡಿಜೆಹಳ್ಳಿ ಇನ್ಸ್ಪೆಕ್ಟರ್ ಪ್ರಕಾಶ್ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನ ನಡೆಸಲಾಗಿದ್ದು, ಮಧ್ಯರಾತ್ರಿ ಹೊಸೂರಲ್ಲಿ ಹಂತಕರು ಓಡಾಡಿಕೊಂಡಿದ್ರು. ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಕಪಿಲ್ ಹೊಸೂರು ಬಳಿ ಈಗ 3ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇದು 11ನೇ ತಾರೀಕು ಡಿಜೆಹಳ್ಳಿಯಲ್ಲಿ ಕೊಲೆಯಾಗಿದ್ದ ರೌಡಿ ಕಪಿಲ್ನ ಈ ಒಂದು ಕೊಲೆಗೆ ಸಂಬಂಧಪಟ್ಟ ಹಾಗೆ ಈಗ 3ರನ್ನ ಅರೆಸ್ಟ್ ಮಾಡಲಾಗಿದೆ. ಕಪಿಲ್ನ ಕೊಲೆ ಮಾಡುವಂತಹ ದೃಶ್ಯ ಕೂಡ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ರಿಯಲ್ ಎಸ್ಟೇಟ್ ವ್ಯವಹಾರ ಹಾಗೂ ಏರಿಯಾದಲ್ಲಿ ಹವಾ ಕ್ರಿಯೇಟ್ ಮಾಡೋದಕ್ಕೆ ಕಪಿಲ್ನನ್ನ ಈ ಹಂತಕರು ಕೊಂದಿದ್ರು ಅನ್ನೋದು ಪೊಲೀಸರು ವಿಚಾರಣೆ ಮಾಡಿದಾಗ ಗೊತ್ತಾಗಿರುವಂತಹ ವಿಚಾರ. ಸದ್ಯ ಡಿಜೆಹಳ್ಳಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ರೌಡಿ ಶೀಟರ್ ಕಪಿಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಪೊಲೀಸರು 3ರನ್ನ ಅರೆಸ್ಟ್ ಮಾಡಿದ್ದಾರೆ. ಮಧ್ಯರಾತ್ರಿ ಹೊಸೂರಲ್ಲಿ ಓಡಾಡ್ಕೊಂಡಿದ್ರು ಈ ಹಂತಕರು. ಆ ಸಂದರ್ಭದಲ್ಲಿ ಪೊಲೀಸ್ ಠಾಣೆಯಲ್ಲಿ ರೌಡಿ ಶೀಟರ್ ಆಗಿದ್ದ ಕಪಿಲ್ನನ್ನ ಆತನನ್ನ ಹತ್ಯೆ ಮಾಡಿದಂತಹ ಹಿನ್ನೆಲೆಯಲ್ಲಿ 3ರನ್ನ ಅರೆಸ್ಟ್ ಮಾಡಿದ್ದಾರೆ. ಆರ್ಟಿಒ ಮೇಲೆ ಗ್ಯಾರಂಟಿ ಯೋಜನೆಯ ಅನುಷ್ಠಾನದ ಎಫೆಕ್ಟ್ ಹೇಗಾಗಿದೆ ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಆದಾಯ ಕ್ರೋಢೀಕರಣಕ್ಕೆ ಈಗ ಸರ್ಕಾರ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದೆ. ಯಾಕಂದ್ರೆ ಗ್ಯಾರಂಟಿಗಳ ಯೋಜನೆಯ ಅನುಷ್ಠಾನ ಆಗಬೇಕು, ಅದಕ್ಕೆ ಬೇಕಾಗಿರೋದು ಆದಾಯ. ಸೊ ಆದಾಯ ಕ್ರೋಢೀಕರಣಕ್ಕೆ ಸರ್ಕಾರ ಹೆಚ್ಚಿನ ಒತ್ತನ್ನ ಕೊಡ್ತಾ ಇದೆ. 1,000 ಕೋಟಿ ಹೆಚ್ಚುವರಿ ದಂಡ ವಸೂಲಿಗೆ ಈಗ ಟಾರ್ಗೆಟ್ ಅನ್ನ ನೀಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಮತ್ತಷ್ಟು ಕಠಿಣ ರೂಲ್ಸ್ ಅನ್ನ ಆರ್ಟಿಒ ಜಾರಿ ಮಾಡಿದೆ. ಇನ್ನು ಮುಂದೆ ಸಣ್ಣ ಪುಟ್ಟ ದಾಖಲೆಗಳು ಇಲ್ಲದಿದ್ರೂ ಕೂಡ ದಂಡ ಅಂತೂ ಫಿಕ್ಸ್. ಬೆಂಗಳೂರಲ್ಲಿ ಇನ್ನು ಮುಂದೆ ಹೆಚ್ಚಾಗ್ತಾ ಇವೆ, ವಾಹನಗಳ ತಪಾಸಣೆ ಹೆಚ್ಚಾಗ್ತಾ ಇದೆ. ಆಲ್ರೆಡಿ ಈಗಾಗಲೇ ಪೊಲೀಸರು ಅಲ್ಲಿ ಯಾವುದೇ ಕ್ರಮಗಳನ್ನು ಕೈಗೊಳ್ಳುವಂತಹ ಪ್ರಯತ್ನಗಳು ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಸಣ್ಣ ಪುಟ್ಟ ದಾಖಲೆಗಳು ಇಲ್ಲದಿದ್ರೂ ಕೂಡ ಇನ್ನು ಮುಂದೆ ಫೈನ್ ಬೀಳುತ್ತೆ, ಗ್ಯಾರಂಟಿ. ಹಾಗಾಗಿ ವಾಹನ ಸವಾರರೇ ಎಲ್ಲಾ ದಾಖಲೆಗಳನ್ನ ಇಟ್ಟುಕೊಂಡೇ ನೀವು ಸವಾರರು ವಾಹನ ಚಲಾಯಿಸಬೇಕಾಗತ್ತೆ. ಹಾಗಾದ್ರೆ ಈಗ ಈ ಆದಾಯ ಕ್ರೋಢೀಕರಣಕ್ಕೆ ಯಾವ ರೀತಿಯಾದಂತಹ ಮಹತ್ವವನ್ನು ಕೊಡಲಾಗಿದೆ, ವಾಹನ ಸವಾರರು ಯಾವ ರೀತಿಯಾಗಿ ಈಗ ಗಮನಿಸಬೇಕು ಅನ್ನೋದ್ರ ಬಗ್ಗೆ ನಮ್ಮ ರಿಪೋರ್ಟರ್ ಶರಣು ಹಂಪಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ವಾಹನ ಸವಾರರೇ ಎಚ್ಚರ ಎಚ್ಚರ. ನಿಮ್ದು 2 ವೀಲರ್ 4 ವೀಲರ್ ಮತ್ತು ಹೆವಿ ವೆಹಿಕಲ್ ಇದ್ರೆ ಏನಾದ್ರೂ ಒಂದಷ್ಟು ಡಾಕ್ಯುಮೆಂಟ್ಸ್ ಇಲ್ಲದೆ ಇದ್ರು ಲಂಚ ಕೊಟ್ಟು ಆರಾಮಾಗಿ ರೋಡಲ್ಲಿ ಓಡಾಡಬಹುದು ಅಂತ ಏನಾದ್ರೂ ಅಂದ್ಕೊಂಡಿದ್ರೆ ನಿಜವಾಗ್ಲೂ ಕೂಡ ಮರ್ತು ಬಿಡಿ. ಯಾಕಂದ್ರೆ ಗ್ಯಾರಂಟಿ ಸ್ಕೀಮ್ ನ ಎಫೆಕ್ಟ್ ನಿಂದಾಗಿ ಈಗ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಸಾರಿಗೆ ಇಲಾಖೆಗೆ ಟಾಸ್ಕ್ ಕೊಟ್ಟಿದ್ದಾರೆ. ಈ ವರ್ಷ 1,500 ಕೋಟಿ ಹೆಚ್ಚು ಆದಾಯವನ್ನ
ನಿರೀಕ್ಷೆ ಮಾಡ್ತಿದ್ದೇವೆ ಅಂತಾನೂ ಕೂಡ ಸೂಚನೆ ನೀಡಿದ್ದಾರೆ. ಇದರಿಂದಾಗಿ RTO ವಾಹನ ತಪಾಸಣೆ ತೀವ್ರಗೊಳಿಸಿದೆ. ನಿಮಗೆ ಅದರಲ್ಲೂ ಕೂಡ ಬೆಂಗಳೂರು ನಗರದಲ್ಲಿ 1 ಕೋಟಿಗೂ ಹೆಚ್ಚು ವಾಹನಗಳಿದಾವೆ. ಅದರಲ್ಲೂ 2 ವೀಲರ್ ಮತ್ತು 4 ವೀಲರ್ಗಳು ನಿಯಮ ಮೀರಿ ಅಂದ್ರೆ ದಾಖಲೆಗಳಿಲ್ಲದೆ ಓಡಾಡ್ತಿರುವಂತಹ ವಾಹನಗಳೇನಾದ್ರೂ ಇದ್ರೆ ಇನ್ಮೇಲೆ 500 ಕೊಟ್ಟು 1000 ರೂಪಾಯಿ ಕೊಟ್ಟು ಸರಿ ಮಾಡಬಹುದು ಅನ್ನೋಂಥ ಯೋಚನೆ ಇದ್ರೆ ಖಂಡಿತವಾಗಿ ಆಗಾಗಲ್ಲ. ಯಾಕಂದ್ರೆ ಅಧಿಕಾರಿಗಳಿಗೆ ಟಾಸ್ಕ್ ಅನ್ನ ಕೊಟ್ಟಿದೆ RTO. ಈ ಕಾರಣಕ್ಕಾಗಿ ಅನಿವಾರ್ಯವಾಗಿ ಈಗ ದಂಡಾಸ್ತ್ರ ಪ್ರಯೋಗಕ್ಕೆ ಮುಂದಾಗಿದೆ. ಮೊದಲು ಪ್ರತಿ ವರ್ಷ 10,500 ಕೋಟಿ ಆದಾಯವನ್ನ ನಿರೀಕ್ಷೆ ಮಾಡ್ತಾ ಇತ್ತು ಸರ್ಕಾರ ಸಾರಿಗೆ ಇಲಾಖೆಯಿಂದ. ಆದ್ರೆ ಈಗ 11,500 ಕೋಟಿಗೂ ಹೆಚ್ಚು ನಿರೀಕ್ಷೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಯೂಶಲಿ 2.5 ಲಕ್ಷದಷ್ಟು ವಾಹನಗಳನ್ನ ತಪಾಸಣೆ ಮಾಡಬೇಕು ಅನ್ನುವಂತ ಒಂದು ಅಲಿಖಿತವಾದಂತ ನಿಯಮವನ್ನ ಸಾರಿಗೆ ಇಲಾಖೆ ಮಾಡಿಕೊಂಡಿತ್ತು. ಈಗ ಪ್ರತಿ ವರ್ಷ 4,35,000 ವಾಹನಗಳನ್ನ ತಪಾಸಣೆ ಮಾಡಲೇಬೇಕು ಅಂತ ಹೇಳಿ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗಾಗಲೇ ಸಾರಿಗೆ ಇಲಾಖೆಯ ಹಿರಿಯ ಅಧಿಕಾರಿಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಮತ್ತು ಚೆಕ್ ಪೋಸ್ಟ್ಗಳಲ್ಲಿ ಎಸ್ಪೆಷಲಿ ಬೆಂಗಳೂರು ನಗರದಲ್ಲಿ ತಪಾಸಣೆ ಹೆಚ್ಚು ಮಾಡಬೇಕು ಮತ್ತು ದಂಡ ಹಾಕಬೇಕು. ಆ ಮೂಲಕ ಆದಾಯವನ್ನ ಹೆಚ್ಚಿಸಲೇಬೇಕಾದಂತ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಬೆಂಗಳೂರಿಂದ ಕ್ಯಾಮರಾ ಪರ್ಸನ್ ರವಿಕುಮಾರ್ ಜೊತೆ ಶರಣು ಹಂಪಿ, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಇಸ್ರೋದಿಂದ ಐತಿಹಾಸಿಕ ಚಂದ್ರಯಾನ 3 ಉಡಾವಣೆ ಯಶಸ್ವಿಯಾಗಿದೆ. ಇಸ್ರೋ ವಿಜ್ಞಾನಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದಂತೆ ಗಣ್ಯರೆಲ್ಲ ಅಭಿನಂದನೆ ಸಲ್ಲಿಸಿದ್ದಾರೆ. ಚಂದ್ರಯಾನ ಉಡಾವಣೆಗೂ ಮೊದಲು ಚಂದ್ರಯಾನದಲ್ಲಿ ಯಾವುದೇ ವಿಘ್ನಗಳು ಬರದಂತೆ ಚಂದ್ರಯಾನ 3 ಉಪಗ್ರಹ ನೌಕೆಯ ಮಾದರಿ ಜೊತೆ ಇಸ್ರೋ ವಿಜ್ಞಾನಿಗಳು ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ವಿಶೇಷ ಪೂಜೆ ಸಲ್ಲಿಸಿದರು. ವಿಜ್ಞಾನಿಗಳು ಪೂಜೆ ಸಲ್ಲಿಸಿದ್ದನ್ನ ಕೆಲ ಬುದ್ಧಿಜೀವಿಗಳು ಖಂಡಿಸಿದ್ದಾರೆ. ಆದರೆ ಖಂಡನಾ ಹೇಳಿಕೆಯಲ್ಲಿ ಬುದ್ಧಿಜೀವಿಗಳು ಎಡವಟ್ಟು ಮಾಡಿಕೊಂಡು ಟ್ರೋಲ್ ಆಗಿದ್ದಾರೆ. ಚಂದ್ರಯಾನ 3 ಬದಲು ಮಂಗಳಯಾನ 3 ಅಂತ ಪದ ಬಳಸಿರೋದು ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಪಟ್ಟೆ ಟ್ರೋಲ್ ಆಗಿದೆ. ಐತಿಹಾಸಿಕ ಚಂದ್ರಯಾನ 3 ಉಡಾವಣೆ ಯಶಸ್ವಿಯಾಗಿರುವಂತಹ ಸಂದರ್ಭದಲ್ಲೇ ಈಗ ಗಣ್ಯರೆಲ್ಲ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ, ಪ್ರಧಾನಿ ನರೇಂದ್ರ ಮೋದಿ ಅವರು ಸೇರಿದಂತೆ. ಆದರೆ ಚಂದ್ರಯಾನದಲ್ಲಿ ಯಾವುದೇ ವಿಘ್ನಗಳು ಬರದ ರೀತಿಯಲ್ಲಿ ಚಂದ್ರಯಾನ 3 ಉಪಗ್ರಹ ನೌಕೆಯ ಮಾದರಿ ಜೊತೆ ಇಸ್ರೋ ವಿಜ್ಞಾನಿಗಳು ತಿರುಪತಿ ತಿಮ್ಮಪ್ಪನ ಸನ್ನಿಧಾನಕ್ಕೆ ಭೇಟಿ ಕೊಟ್ಟು ಅಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ್ದಕ್ಕೆ ಕೆಲ ಬುದ್ಧಿಜೀವಿಗಳು ಖಂಡನೆಯನ್ನ ವ್ಯಕ್ತಪಡಿಸಿದ್ರು. ಆದ್ರೆ ಈಗ ಆ ಖಂಡನೆಗೆ ಒಂದಷ್ಟು ಟೀಕೆ ವ್ಯಕ್ತ ಆಗ್ತಾ ಇರೋದು ಯಾಕಂತ ಹೇಳಿದ್ರೆ, ಅವರು ಈ ಕೊಟ್ಟಂತಹ ಹೇಳಿಕೆಗಳು ಇದೆಯಲ್ಲ ಅದರಲ್ಲಿ ಇಸ್ರೋ ಸಂಸ್ಥೆ ನಡೆ ಖಂಡನೀಯ ಅಂತ ಹೇಳಿ ಚಂದ್ರಯಾನ 3 ಹೇಳೋ ಬದಲು ಮಂಗಳಯಾನ 3 ಅನ್ನೋದನ್ನ ಬರ್ತಿದ್ದಾರೆ. ಸೊ ಬುದ್ಧಿಜೀವಿಗಳು ಈ ಒಂದು ಕೊಟ್ಟಂತಹ ಹೇಳಿಕೆ ಆಗಿರುವುದು, ಇದರ ಬಗ್ಗೆ ಈಗ ಸಿಕ್ಕಾಪಟ್ಟೆ ಟ್ರೋಲ್ ಆಗ್ತಾ ಇದೆ ಸಾಮಾಜಿಕ ಜಾಲತಾಣದಲ್ಲಿ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.